ಹಲೋ ನಮಸ್ಕಾರ, ನ್ಯೂಸ್ ಟುಡೇ 5 PM ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಸಂಸದ ಪ್ರತಾಪ್ ಸಿಂಹ, ಶಾಸಕ ಗೂಳಿಹಟ್ಟಿ ಶೇಖರ್ ಆಯಿತು. ಇದೀಗ ಇನ್ನಿಬ್ಬರು ಶಾಸಕರಿಗೆ ಬಂಧನದ ಭೀತಿ ಎದುರಾಗ್ತಾ ಇದೆ. ಯಾವ ವಿಚಾರಕ್ಕೆ ಬರ್ತಾ ಇದೆ ನೋಡಿ, ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗಷ್ಟೇ ಸಂಸದ ಪ್ರತಾಪ್ ಸಿಂಹ ಅವರನ್ನ ಸುಮಾರು 6-7 ಗಂಟೆ ಕಾಯಿಸಿದ್ದಂತಹ ವಿಚಾರ ನ್ಯಾಯಾಲಯದಲ್ಲಿ ತಮಗೆ ಗೊತ್ತೇ ಇತ್ತು. ಇವತ್ತು ಬೆಳಗ್ಗೆ ಗೂಳಿಹಟ್ಟಿ ಶೇಖರ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾಯಿತು. ಇದೀಗ ಇನ್ನಿಬ್ಬರು ಶಾಸಕರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಜನಪ್ರತಿನಿಧಿಗಳಿಗೆ ಅಕ್ಷರಶಃ ಸಿಂಹ ಸ್ವಪ್ನರಾಗಿದ್ದಾರೆ ನ್ಯಾಯಮೂರ್ತಿ ರಾಮಚಂದ್ರ ಹುದ್ದರ್ ಅವರು. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ನ್ಯಾಯಮೂರ್ತಿ ಹುದ್ದರ್ ಅವರು ಖಡಕ್ಕಾಗಿ ಇವರಿಬ್ಬರಿಗೂ ವಾರ್ನ್ ಮಾಡಿದ್ದಾರೆ. ಯಾರಿಗೆ? ಶಾಸಕ ಆನಂದ್ ಸಿಂಗ್ ಮತ್ತು ನಾಗೇಂದ್ರ, ಜೊತೆಗೆ ಮಾಜಿ ಶಾಸಕ ಸತೀಶ್ ಸೈಲ್ಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ. ನಾನ್ ಬೇಲಬಲ್ ಕೇಸ್ನಲ್ಲಿ ಅಪ್ಪಿತಪ್ಪಿ ಗೈರಾದರೆ ಹುಷಾರ್. ಒಂದೇ ಒಂದು ದಿನ ನೀವು ಗೈರಾದರೂ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಬಿಡ್ತೀನಿ, ನಿಮ್ಮನ್ನ ಜೈಲಲ್ಲೇ ಕೂರಿಸಿ ವಿಚಾರಣೆ ನಡೆಸ್ತೀನಿ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಹುದ್ದರ್ ಅವರು. ಇವತ್ತು ಬೆಳಿಗ್ಗೆ ಕೂಡ ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ರು ಖಡಕ್ ಜಡ್ಜ್. ಹಾಗಾಗಿ ಇನ್ನು ಮುಂದೆ ಜನಪ್ರತಿನಿಧಿಗಳಿಗೆ ಕೋರ್ಟ್ನಲ್ಲಿ ಯಾವುದಾದ್ರೂ ಒಂದು ಕೇಸ್ ಬಂತು ಅಂತಂದ್ರೆ ಹೆದರ್ಕೊಂಡು ಬಾಲ ಮುದುರ್ಕೊಂಡು ಜನಪ್ರತಿನಿಧಿಗಳು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಬೇರೆ ಬೇರೆ ಸಬೂಬ್ಗಳನ್ನ ಹೇಳ್ಕೊಂಡು ಅವರ ಪರ ವಕೀಲರನ್ನ ಕೋರ್ಟ್ಗೆ ಕಳಿಸ್ಬಿಟ್ಟು ಇದ್ಯಾವುದು ನಡೆಯಲ್ಲ. ಹುದ್ದರ್ ಅವರು ಇರೋ ತನಕ ನಾನ್ ಬೇಲಬಲ್ ಕೇಸ್ ಯಾವುದೇ ಆಗಿದ್ರೂ ಕೂಡ ಅಟೆಂಡ್ ಆಗಲೇಬೇಕು. ಒಂದು ವೇಳೆ ಅಟೆಂಡ್ ಆಗಲಿಲ್ಲ ಅಂದ್ರೆ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ವಾರ್ನ್ ಮಾಡಿದ್ದಾರೆ ನ್ಯಾಯಮೂರ್ತಿ ಹುದ್ದರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುನಿಲ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನ್ಯಾಯಮೂರ್ತಿ ಹುದ್ದರ್ ಅಂತವರು ನಿಜಕ್ಕೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಬೇಕಾಗಿತ್ತು. ಎಷ್ಟೋ ಕೇಸ್ಗಳಲ್ಲಿ ಜನಪ್ರತಿನಿಧಿಗಳು ಕೋರ್ಟ್ಗೆ ಹಾಜರಾಗಲ್ಲ. ಎಷ್ಟು ಬಾರಿ ವಾರ್ನ್ ಕೊಟ್ಟರು ಕೂಡ, ಎಷ್ಟು ಬಾರಿ ನೋಟಿಸ್ ಕೊಟ್ಟರು ಹಾಜರಾಗಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ವ್ಯವಸ್ಥೆ ಬದಲಾವಣೆ ಆಗುತ್ತಾ ಅಂತ? ಖಂಡಿತ ಅರವಿಂದ್, ಯಾಕೆಂದ್ರೆ ಕಳೆದ ಒಂದು ವಾರಗಳಿಂದ ನೋಡಿದ್ರೆ ಈಗ ಸಾಲು ಸಾಲು ಪರೇಡ್ ಆಗುವಂತಹ ಒಂದು ನಿರೀಕ್ಷೆ ಇದೆ. ಯಾಕೆಂದ್ರೆ ಈ ಹಿಂದೆ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಸಮನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು, ಕೋರ್ಟ್ಗೆ ಹಾಜರಾಗಿರ್ಲಿಲ್ಲ. ಆಮೇಲೆ ಅದನ್ನ ಅಡ್ವಾನ್ಸ್, ಯಾವಾಗ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆಯ್ತು ಅವಾಗ ಅದನ್ನ ಅಡ್ವಾನ್ಸ್ ಮಾಡಿಸ್ಕೊಂಡು ಕೋರ್ಟಿಗೆ ಬಂದಾಗ ಅವ್ರನ್ನ ಅರೆಸ್ಟ್ ಮಾಡಿ 7 ಗಂಟೆಗಳ ಕಾಲ ಒಂದು ಕೋರ್ಟ್ನಲ್ಲಿ ಕೂರಿಸ್ಕೊಂಡಿದ್ರು. ಇವತ್ತು ಕೂಡ ಗೂಳಿಹಟ್ಟಿ ಶೇಖರ್ ಅವರು ಕೂಡ ಹಿಂದೆ ಸಮನ್ಸ್ಗೆ ಹಾಜರಾಗಿರ್ಲಿಲ್ಲ, ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಿದ್ರು. ಇವತ್ತು ಕೂಡ ಅಡ್ವಾನ್ಸ್ ಮಾಡಿಸ್ಕೊಂಡು ಬಂದಾಗ ಅವ್ರನ್ನ ಕೂಡಲೇ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಪೊಲೀಸ್ನರಿಗೆ ಹೇಳಿದ್ರು. ಮತ್ತೆ ಕೊನೆಗೆ ₹100 ದಂಡ ಹಾಕಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದ್ಸಲಿ ಏನಾದರೂ ನೀವು ಗೈರಾದ್ರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಕೂಡ ಏನೋ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್, ನಾಗೇಂದ್ರ ಮತ್ತು ಮಾಜಿ ಶಾಸಕರಾದಂತಹ ಸತೀಶ್ ಸೈಲ್ ಅವರು ಕೂಡ ಒಂದು ವಿಚಾರಣೆಗೆ ಗೈರಾಗಿದ್ರು. ಅವರಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೈರಾಗೋದು, ನಂತರ ಸಾರಿ ಕೇಳೋದು, ಕ್ಷಮೆ ಕೇಳೋದು, ಬೇರೆ ಬೇರೆ ರೀತಿಯಾದಂತಹ ರೀಸನ್ಗಳನ್ನು ಕೊಡೋದು, ಅದನ್ನ ಇನ್ ಮುಂದೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ವಿಚಾರಣೆಗೆ ತಪ್ಪದೆ ಹಾಜರಾಗಲೇಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಿದ್ದಾರೆ. ಮತ್ತೆ ಈ ಹಿಂದೆ ಜಾಮೀನಿಗೆ ಯಾರ್ಯಾರು ಶೂರಿಟಿ ಕೊಟ್ಟಿದ್ರು ಅವ್ರಿಗೂ ಕೂಡ ಒಂದು ಸಮನ್ಸ್ ಅನ್ನು ಇಶ್ಯೂ ಮಾಡಿ ಅವ್ರಿಗೂ ಕೂಡ ಕೋರ್ಟ್ಗೆ ಏನು ಬರುವಂತೆ ಒಂದು ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ಅರವಿಂದ್, ಕೇವಲ 4-5 ಹೆಸರುಗಳ ಅಥವಾ ಇನ್ನೂ ಕೂಡ ಕೆಲವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಈ ತರ ನಾವು ಕೋರ್ಟ್ಗೆ ಹಾಜರಾಗ್ತಕ್ಕಂಥದ್ದು ಅಂತ ಜನಪ್ರತಿನಿಧಿಗಳು? ಸುನಿಲ್, ಇದು ಅರವಿಂದ್ ಖಂಡಿತ, ಯಾಕಂದ್ರೆ ಈ ಕಳೆದ ಒಂದು ವಾರಗಳ ಒಂದು ಏನು ನ್ಯಾಯಮೂರ್ತಿಗಳ ಖಡಕ್ ಆದೇಶಗಳನ್ನು ನೋಡಿದ್ರೆ ಇನ್ನೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ಮನ್ಸಲ್ಲಿ ಬಂದಿರುತ್ತೆ. ಎಲ್ಲರೂ ಕೂಡ ಹಾಜರಾಗಲೇಬೇಕು. ಒಂದ್ಸರಿ ಗೈರಾಜಾದ್ರು ಕೂಡ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾರೆ. ಮತ್ತೆ ಇವತ್ತು ಕೋರ್ಟಲ್ಲೂ ಕೂಡ ಏನು ಶಾಸಕರಾದಂತಹ ಶಿವನಗೌಡ ನಾಯಕ್ ಅವರು ಬಂದಿದ್ರು. ಹಳೆಯದಾದಂತ ಯಾವುದೋ ಒಂದು ಕೇಸ್ಗೆ ಬಂದಾಗ ಅವರು ಅಲ್ಲಿರ್ತಕ್ಕಂಥ ಅವರ ವಕೀಲರಿಗೆ ನಮಸ್ಕಾರ ಮಾಡಿದ್ರು. ಅದನ್ನು ಕೂಡ
ಕೋರ್ಟ್ ನ್ಯಾಯಾಧೀಶರು ಸಹಿಸಿಕೊಳ್ಳಿಲ್ಲ ಅಂದ್ರೆ ಕೋರ್ಟ್ ಒಳಗಡೆ ಯಾವ ರೀತಿಯಾಗಿ ಒಂದು ಇರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು. ನಂತರ ಶಿವನಗೌಡ ನಾಯ್ಕ ಅವರು ವಕೀಲರ ಮೂಲಕ ಒಂದು ಕ್ಷಮೆ ಕೇಳುವಂತ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಈ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಏನು ನ್ಯಾಯಾಧೀಶರು ಬಂದಿದ್ದಾರೆ ಅವ್ರು ನೋಡಿದ್ರೆ ಎಲ್ಲರೂ ಕೂಡ ಜನಪ್ರತಿನಿಧಿಗಳು ನಡುಗುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಅರವಿಂದ್. ಎಸ್, ಖಂಡಿತವಾಗಿ ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.